ಗೆಳೆಯೋ ಪಾಲಾಕ್ಷಿ, ಅದು ನಿನ್ನಂತವರಿಗೆ ಅಸಾಧ್ಯ ಅಲ್ಲ. ನನ್ನ ತಂಗಿಯ ಕೈ ಹಿಡಿಯಬೇಕೆಂಬ ಆಸೆ ನಿನಗಿದ್ದರೆ ಹೇಳು, ನಾನೇ ಸಂತೋಷದಿಂದ ಭಾರಿ ವಿಜೃಂಭಣೆಯಿಂದ ಮದುವೆ ಮಾಡಿಸಿದ್ದೆ. ಆಯ್ತೆ ಪಾಲಾಕ್ಷಿ? ಯು ಸೇ ಬಿಲ್ಡರ್ ಪಾಲಾಕ್ಷಿ ಅಂತೂ ನೀವು ಬಹಳ ಬುದ್ಧಿವಂತರು ಮಿಸ್ಟರ್ ರಾಜವರ್ಮ. ಮುಂದೆ ಲೋಪಾತ ಹೇಳಲು ಬರ್ತಿರಲ್ಲ. ನೋಡು, ನೀನು ಒಪ್ಪಿದರೆ ಹಿಂದೆ ಮದುವೆ ಮಾಡಿ ಮುಗಿಸುತ್ತೇನೆ. ಇನ್ನಾರು ತಿಂಗಳು ತಡೆದಿದ್ದರೆ ತೊಂದರೆಯಾಗುತ್ತಿತ್ತೇನು ಮಿಸ್ಟರ್ ರಾಜವರ್ಮ? ಅಂಬರೀಷನ ಮಗನಿಂದ ಅಪ್ಪ ಎಂದುಕೊಳ್ಳಪ್ಪ. ನಾನಲ್ಲ. ಮದುವೆಗೂ ಮುನ್ನ 3 ತಿಂಗಳ ಗರ್ಭಿಣಿಯಾದ ನಿನ್ನ ತಂಗಿಯ ಕೈ ಹಿಡಿಯಲು ನನ್ನೇನು ಬಾಟ್ಲಿ ಬಿಲ್ಡರ್ ಅಂತ ತಿಳ್ಕೊಂಡಿದ್ದೆಯಾ? ಆದಷ್ಟು ಬೇಗ ಸುಮಿತ್ರಳ ಮದುವೆ ಸಿದ್ಧತೆ ಮಾಡಿ ಆ ಮಂದನ ಪತ್ರಿಕೆ ಕಳಿಸುವ. ಆ ಮಂದನ ಪತ್ರಿಕೆ ಹೊರನ ಹೆಸರು ಜಾಗದಲ್ಲಿ ಆ ಮಹೇಶನ ಹೆಸರು ಹತ್ತಾಗಿರದಿದ್ದರೆ ಕಿಚ್ಚಿಗೆ ಆಹುತಿ ಆಗುವುದು ಮದುವೆ ಆಗಿಲ್ಲ. ಅದರಲ್ಲೇ ನಿನ್ನ ಸಜೀವದಾನ ಜಾಗ್ರತೆ ಬರ್ತದೆ. ಪಾಲಾಕ್ಷಿ, ನೀನೆಂತ ಚತುರ್ಮತಿ ಎಂದರಿಯದೆ ಖಾಲಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಬಿಟ್ಟೆ. ಸುಮ್ಮನೆ ಬಾಂಡ್ ಪೇಪರ್ನ ತಂದು ಕೊಡು, ಇಲ್ಲವಾದರೆ ನಾನು ತಲೆ ಕೆಡಿಸಿಕೊಳ್ಳದಿದ್ದರೆ ಇಲ್ಲಿ ಯಾರ ಬಾಳು ದಡ ಮುಟ್ಟಲಾರದು. ಒಡೆದ ಬಾಳನ್ನು ಒಂದು ಗೂಡಿಸೋದಕ್ಕಾಗಿ 1 ವಾರ ರಜೆ ಕೊಟ್ಟೆ ನನ್ನ ಕೋರ್ಟಿಗೆ. ಬರ್ತೀನಮ್ಮ ಸುಮಿತ್ರ. ಆದಷ್ಟು ಬೇಗ ನೀನು ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವದಿಸಲು ಬರುತ್ತಾನೆ ಈ ನಿನ್ನ ಅಣ್ಣ. ಸತಿ ಸತ್ವ ಪರೀಕ್ಷೆಯಲ್ಲಿ ನಿನ್ನನ್ನು ನಿಲ್ಲಿಸಿ ಅರಿತುಕೊಂಡೆ ಅಂಬರೀಷ ಮೇಲೆ ನೀನಿಟ್ಟಿರುವ ಅಚ್ಚಾಲವಾದ ಪ್ರೇಮವನ್ನು. ನಿಮ್ಮಿಬ್ಬರ ಪ್ರೇಮ ಸರಾಸಿದ ಈ ನಿನ್ನ ಅಣ್ಣ. ನೀನು ನನ್ನಣ್ಣ? ಹೌದಮ್ಮ, ಆದರೆ ಅವಶ್ಯಕತೆ ತಕ್ಕಂತೆ ಪಾತ್ರಗಳನ್ನು ಅಭಿನಯಿಸಬೇಕಲ್ಲ. ರಾಜವರ್ಮನ ರಹಸ್ಯ ನಾಟಕದಲ್ಲಿ ಇಷ್ಟೊತ್ತು ನೀನು ಕಥಾನಾಯಕಿ, ನಾನು ಖಳನಾಯಕ. ನಮ್ಮ ಪಾತ್ರಗಳನ್ನು ಅಭಿನಯಿಸಿ ಮುಗಿಸಿದ್ದೇವೆ. ಮುಂದಿನ ಸಮಾಚಾರ ಈ ನಿರ್ದೇಶಕರ ಕೈಯಲ್ಲಿದೆ. ನಾನು ಬರುತ್ತೇನೆ. ಕೇಳಿಯಲು ಮಾವನಾಡಿದ ಮಾತನ್ನ ಒಟ್ಟು ನಮ್ಮ ಮನೆಯ ಪರಿಸ್ಥಿತಿ ಕಂಡವರು ಆಡಿಕೊಳ್ಳುವಂತಾಯಿತು. ತೀರಿದೆ? ಯಾರಿಂದ? ನನ್ನಿಂದನೋ ಅಥವಾ ನಿನ್ನಿಂದನೋ? ಅದು ಯಾರಿಂದ ಸುಡುಗಾರದವರಿಂದ. ನಾನೇ ಈ ಮನೆ ಬಿಟ್ಟು ಏನೋ ಹಾಳಾಗಿ ಹೋಗ್ತೀನಿ. ಅಂತೂ ಪಾಲಾಕ್ಷ ಆಡಿದ ಈ ನಾಟಕದಿಂದ ಈ ನಮ್ಮಣ್ಣನಿಗೆ ಸರಿಯಾಗಿ ಬುದ್ಧಿ ಬಂದರೂ ಬರ್ಬೋದು. ಏನು ಹೋಗ್ತಾನೆ, ಕಂಠ ಪೂರ್ತಿ ಕುಡಿದು ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತಾನೆ. ಆದ್ರೆ ಪಾಲಾಕ್ಷಿಯ ಚಾಣಾಕ್ಷತನದಿಂದ ಈ ನಾಟಕ ಆಡಿದ್ನಲ್ಲ, ಇದರಿಂದಾದ್ರೂ ನನ್ನ ಗೆಳತಿ ಸುನಿತಾಳ ಬಾಳು ಬಂಗಾರವಾದ್ರೆ ಅಷ್ಟೇ ಸಾಕು.